ನಿಮಗೆ ಗೊತ್ತಿರ್ಬೋದು, ಯಾವುದೇ ಒಬ್ಬ ಈಗಿನ ಏನು ಪ್ರಪಂಚ ಇದೆ ಅಂದರೆ, ನಾವು ದೊಡ್ಡವರಾದ ತಕ್ಷಣ ತಂದೆ ತಾಯಿಯಿಂದ ಬೆಳೆದು ಅವರು ನಮ್ಗೆ ಅನ್ನ ಕೊಟ್ಟು ಸಾಕಿ ನಮ್ಮನ್ನು ಬೆಳೆಸಿರ್ತಾರೆ. ಬಟ್ ಬೆಳೆದಾದ್ಮೇಲೆ ನಾವೇನು ಮಾಡ್ತೀವಪ್ಪ ಅಂತಂದರೆ ಅವ್ರನ್ನೇ ಕಡೆಗಣಿಸೋದು, ಅವ್ರಿಗೆ ಅವ್ರ ಸಂತೋಷನ ನಾವು ಗಮನಿಸದೆ ಅವ್ರನ್ನ ಒಂಥರ ಬೇರೆ ಥರ ಟ್ರೀಟ್ ಮಾಡೋದು. ಸೊ ಅದರಿಂದ ಮನನೊಂದಕ್ಕೆ ಇವರು ಆಶ್ರಮಗಳಿಗೆ ಹೋಗ್ತಾರೆ. ಸೊ ಅಂಥದ್ರಲ್ಲಿ ಇವರು ಅವರ ತಂದೆ ತಾಯಿ ಅಲ್ಲದೆ ಬೇರೆಯವರ ತಂದೆ ತಾಯಿಗಳನ್ನು ಕರ್ಕೊಬಂದು ಒಂದು ಆಶ್ರಯನ ಕೊಟ್ಟು ಅವ್ರಿಗೆಲ್ಲ ನೋಡ್ಕೊತಾ ಇದ್ದಾರೆ. ಸೊ ನಾನು ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಕರ್ನಾಟಕ ವಿಶ್ವ ಮಾನವ ಸೇವಾ ಟ್ರಸ್ಟ್ ಅಂತ. ಸೊ ನಮ್ಮ ಜೊತೆ ಪ್ರಸನ್ನ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಆ್ಯಕ್ಚುಲಿ ಯಾಕೆ ನಾನು ಈ ಮಾತನ್ನು ಹೇಳ್ತೀನಿ ಅಂದರೆ, ಎಷ್ಟೋ ಜನ ಈಗಿನ ಕಾಲದ ಮಕ್ಕಳು ಅವ್ರ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಂಡಿದ್ರೆ, ಅವ್ರ ತಮ್ಮನ ಮಕ್ಕಳು ಯಾರೋ ಒಬ್ಬರು ಅವರ ರಕ್ತ ಸಂಬಂಧಿಗಳು ಅನ್ನೋರು ಚೆನ್ನಾಗಿ ನೋಡ್ಕೊಳ್ಳಿ, ಈ ಥರ ಆಶ್ರಮಗಳು ಇರ್ತಾ ಇರಲಿಲ್ಲ ಅನ್ನೋದಕ್ಕೆ ಕಡಿಮೆ ಇರ್ತಾ ಇತ್ತು. ಸೊ ಈಗ ನೀವು ಮೊದಲನೇದಾಗಿ ಸರ್, ಈಗ ನೀವು ಆಶ್ರಮ ನಡೆಸೋದಕ್ಕೆ ಈಗ ಏನು ಪ್ರೇರಣೆ, ಯಾಕೆ ಆಶ್ರಮ ನಡೆಸಬೇಕು ಅಂತ ಅನ್ನಿಸ್ತು ಸರ್? ಆ್ಯಕ್ಚುಲಿ ನಾನು ಸತ್ಯನ ಹೇಳ್ಬೇಕಂತ ಅಂದರೆ ಪ್ರತಿಯೊಂದು ಸರಿ ಹೇಳ್ತಾ ಇರ್ತೀನಿ, ಯಾರಾದರೂ ಕೇಳಿದಾಗ ಹೇಳ್ತಾ ಇರ್ತೀನಿ, ನಾನು ಅಪ್ಪ ಅಮ್ಮನ ಸಾಧ್ಯವೇ ಅಲ್ಲ. ನೀವು ನಾನು ಫಸ್ಟ್ ಆಫ್ ಆಲ್ ನಾನು ಕಾರಣ, ನಾನು 10th ಯಾವ ರೀತಿ ನಾನು ಬೆಳೆದು ಬಂದೆ ಅಂತ ಅಂದರೆ, ನನಗೆ ಒಬ್ಬ ಅಜ್ಜಿ ಇತ್ತು, ನಮ್ಮ ತಾಯಿಯವ್ರ ತಾಯಿ, ಅವರ ಒಂದು ಪ್ರೀತಿ ಜಾಸ್ತಿ ಇತ್ತು, ಅಪ್ಪ ಅಮ್ಮನ ಪ್ರೀತಿ ಇರಲಿಲ್ಲ. ಮತ್ತು 5ರಿಂದ 10ರವರೆಗೂ ಹಾಸ್ಟೆಲಲ್ಲಿ ಹೋದ್ರು. ಆ ಹಾಸ್ಟೆಲಲ್ಲಿ ಹೋಗ್ಬೇಕಾದ್ರೆ 10ನೇ ತರಗತಿ ನಂದು ಫೇಲ್ ಆಯಿತು. ಆ ಫೇಲ್ ಆದಾಗ ನಮ್ಮ ತಂದೆ, ನಾನು ಮನೆ ಬಿಟ್ಟು ಹೋಗಲ್ಲ ಅಥವಾ ನೀನು ಮನೆ ಬಿಟ್ಟು ಹೋಗ್ತೀಯಾ ಅಂತೇಳಿ ಬಟ್ಟೆ ಇಟ್ಕೊಂಡು ಅವತ್ತಿನ ದಿನಕ್ಕೆ ನಾನು ಹೊರಗಡೆ ಬಂದೆ. ಓಕೆ. ಸೊ ಅವಾಗ ಬಂದು ಏನು ಮಾಡಿದ್ರಿ? ಬಂದು ಅಕ್ಕ ಮನೆ ಇತ್ತು ಇಲ್ಲಿ ಬೆಂಗಳೂರಲ್ಲಿ, ಅವ್ರ ಮನೆಯಲ್ಲಿ 1-2 ತಿಂಗಳಿದ್ದೆ. ಅಲ್ಲಿಗೆ ಹೋಗಿ ಬಂದು ನಮ್ಮ ತಂದೆ ತುಂಬ ಏರಿಯಾಗಳು ಓಡಾಡಿಸಿ ಹೊಡೆಯುವಂಥದ್ದು ಮಾಡಿದ್ರು. ಅದಾದ ನಂತರ ನನ್ನ ಮಲಗಕ್ಕೆ ಬೆಂಗಳೂರು ಸರಿಯಾಗಿ ಗೊತ್ತಿರಲಿಲ್ಲ. ಆ ಗೊತ್ತಿಲ್ಲೇ ಇರುವಂಥ ಒಂದು ಸಂದರ್ಭದಲ್ಲಿ ನಾನು ಒಂದು ಟಾಯ್ಲೆಟ್ ಇತ್ತು ಸರ್, ಅಶೋಕ ಪ್ರೌಢಶಾಲೆ ಅಂತೇಳಿ ಒಂದು ಸ್ಕೂಲ್ ಇತ್ತು. ಅಲ್ಲಿ ಮಕ್ಕಳೆಲ್ಲ ರೀಸಸ್ ಮಾಡಿರೋರು ಮುಂದೆ, ಅದಾದ ನಂತರ ಹಿಂದೆ ಟಾಯ್ಲೆಟ್ ಇತ್ತು. ಸೊ ಅಲ್ಲೆಲ್ಲ ಒಳಗಡೆ ಆಗ್ತಿತ್ತು. ಸ್ಕೂಲ್ ರಜಾ ಇತ್ತು, ಆ ರಜದಲ್ಲಿ ಕ್ಲೀನ್ ಮಾಡೋರಿರಲಿಲ್ಲ. ಆ ಸಂದರ್ಭದಲ್ಲಿ ನನಗಿಂತ ಒಂದು ಪರಿಸ್ಥಿತಿ ಬಂತು. ಅವಾಗ ಅಲ್ಲೊಂದು ಇಟ್ಟಿಗೆ ಹಾಕ್ಕೊಂಡು ಒಳಗಡೆ ಬಂದು ಅಪ್ಪ ಅಮ್ಮನ ಕಾಣ್ದಂಗೆ ಬಚ್ಚಿಟ್ಕೊಳ್ತಾ ಇದೆ. ಸೊ ಆ ಪರಿಸ್ಥಿತಿ ತುಂಬ ದುಃಖ ತರುತ್ತೆ. ಆ ಸಂದರ್ಭದಲ್ಲಿ ಇಂಥವ್ರನ್ನೆಲ್ಲ ನೋಡ್ತಾ ಇದ್ದೆ ನಾನು. ನೀವು ಹೆಂಗೆ ಬೀದಿ ಬಿಟ್ಟರು ಅದೇ ಥರ ಬೀದಿ ಬಿಟ್ಟರನ್ನ ಗಮನಿಸ್ತಾ ಇದೆ. ಸೊ ನನಗೆ ನನಗೆಲ್ಲರೂ ಈ ಪರಿಸ್ಥಿತಿ ಇದೆ, ಇವ್ರು ಇಲ್ಲೇನೂ ಇರ್ಬೋದು, ಇದು ಒಂದು ಮೈಂಡಲ್ಲಿ ಇತ್ತು. ಒಂದು ಸಂದರ್ಭದಲ್ಲಿ ಫ್ಯಾಮಿಲಿ ಚೆನ್ನಾಗಿತ್ತು. ಆಗ ನನಗೆ ಅನಿಸಿದಂಥದ್ದು, ನನ್ನ ಮೈ ಮೇಲೇ ಬಟ್ಟೆ ಇಲ್ಲದೆ ಇರೋ ರೀತಿ ಆ ಪರಿಸ್ಥಿತಿಗೆ ಬರ್ತಾ ಇದ್ದೆ. ಆ ಪರಿಸ್ಥಿತಿಗೆ ಬಂದಾಗ ನಾನು ಒಂದು ಸಂಘಟನೆಗೆ ಸೇರಿಕೊಂಡೆ. ಆ ಸಂಘಟನೆಯಲ್ಲಿ ಸ್ವಲ್ಪ ದಿನ ಇರೋದೆ ಮತ್ತೆ ಹಾಳಾದೆ. ಸಂಘಟನೆ ಹೆಸರುಗಳು ಬೇಡ. ಸೊ ಆ ನಂತರ ನಮಗೆ ಇವನ್ನೆಲ್ಲ ನೋಡ್ತಾ ನನ್ನ ಒಂದು ಪರಿಸ್ಥಿತಿನೂ ಈ ರೀತಿ ಆಗಬಾರ್ದಲ್ಲ ಅನ್ನೋವಂಥ ಇದಕ್ಕೆ ಕಾಡ್ಗೆ ಹೋಗ್ಬಿಡ್ತಾ ಇದೆ. ನನಗೆ ಏನೇನು ಬೇಕೋ, ಎಣ್ಣೆ ಮಾಂಸ ಮತ್ತೊಂದು ಏನು ಬೇಕೋ ತಗೊಂಡು ಒಂದು ಯೂನಿವರ್ಸಿಟಿ ಇದೆ ಸರ್ ಬ್ಯಾಂಗ್ಳೂರಿಗೆ, ಆ ಕಾಡು ಒಳಗಡೆ ಹೋಗ್ಬಿಡ್ತಾ ಇದೆ. ಆ ಕಾಡು ಒಳಗಡೆ ಕುಳಿತುಕೊಂಡು ಈ ಗಿಡ ಮರ ಈ ಹುಲ್ಲುಗಳು ಇದ್ರ ಜೊತೆಯಲ್ಲಿ ಮಾತಾಡಿದೆ. ನಾನೇ ಪ್ರಶ್ನೆ, ನನಗೆ ಉತ್ತರ. ಅಲ್ಲಿಂದ ಬದಲಾಗ್ತಾ ಬಂತು. ಇದು ನನ್ನ ಬದುಕಲ್ಲ, ನಾನು ಬದುಕಬೇಕಾದ್ರೆ ಏನಾದರೂ ಬದಲಾವಣೆ ಆಗಬೇಕು. ಆಗ ಈ ಡ್ರಿಂಕ್ಸ್ ಮಾಡ್ಬೇಕಾದ್ರೆ ಹಾಡುಗಳನ್ನ ಕೇಳ್ತಾ ಇದೆ ಸರ್, ಈ ಜಾನಪದ ಗೀತೆ. ಅದರಲ್ಲಿ ಆಲೂರು ನಾಗಪ್ಪರ ಒಂದು ಹಾಡು ಹೇಳಿದರು, ತಾಯಿಗಿಂತ ಬಂಧುವಿಲ್ಲ, ನಾಯಿಗಿಂತ ಪ್ರಾಣಿ ಇಲ್ಲ, ಎತ್ತ ತಾಯಿಯ ಋಣವ ತೀರಿಸೋ ಅಯ್ಯ, ಸತ್ತು ಹೋದ ಮೇಲೆ ಮತ್ತೆ ಸಿಗುವುದಿಲ್ಲವೋ. ಅವ್ರ ರಾಗದಲ್ಲಿ ಅವರಿಗೆ ಕಾಲದೊಳಗೂ ಸಮ ಇಲ್ಲ, ಆದರೂ ಹೇಳ್ತೀನಿ. ಎತ್ತ ತಾಯ ಋಣವ ತೀರಿಸೋ ಅಯ್ಯ, ಸತ್ತೋದ ಮೇಲೆ ಮತ್ತೆ ಸಿಗುವುದಿಲ್ಲವೋ ಅಯ್ಯ, ಎತ್ತ ತಾಯ ಋಣವ ತೀರಿಸೋ. ಅತ್ತೆ ಗಂಜಿ ಮಾವ ಗಂಜಿ ಮತ್ತೆ ನಿನ್ನ ಮಡದಿ ಗಂಜಿ, ಅತ್ತೆ ಗಂಜಿ ಮಾವ ಗಂಜಿ ಮತ್ತೆ ನಿನ್ನ ಮಡದಿ ಗಂಜಿ, ಸತ್ತು ಹೋದ ಮೇಲೆ ಮತ್ತೆ ಸಿಗುವುದಿಲ್ಲವೋ ಅಯ್ಯ, ಎತ್ತ ತಾಯ ಋಣವ ತೀರಿಸೋ. ತಾಯಿಗಿಂತ ಬಂಧುವಿಲ್ಲ, ನಾಯಿಗಿಂತ ಪ್ರಾಣಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ, ನಾಯಿಗಿಂತ ಪ್ರಾಣಿ ಇಲ್ಲ ಅನ್ನೋ ಈ ಒಂದು ಹಾಡುಗಳನ್ನ ನಾನು ಅವರ ಕಂಠದಲ್ಲಿ ಕೇಳ್ತಾ ಇದ್ದೆ. ನನಗೆ ಅಷ್ಟಾಗಿ ಹಾಡಕ್ಕೆ ಬರಲ್ಲ. ಆವಾಗ ನಾಯಿಗಳ ಮೇಲೆ ಒಲವಾಯಿತು ನನಗೆ. ಈ ತಾಯಿ ಸಾಕದೇ ಇರೋವಂಥವನು, ತಂದೆ ಸಾಕದೇ ಇರೋ ನಾನು ನಾಯಿನ ಯಾಕೆ ಸಾಕಬಾರ್ದು ಅಂತೇಳಿ ಈ ಒಂದು ಜಾಗದಲ್ಲಿ 80 ನಾಯಿಗಳನ್ನ ಸಾಕಿದೆ. ಅಲ್ಲಿಂದ ಪ್ರಾರಂಭ ಆದಂಥ ಈ ಸಂಸ್ಥೆ ಕೊನೆಗೆ ಏರಿಯಾ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಸರ್, ಬಾಡಿಗೆ ಜಾಗ 10,000 ಬಾಡಿಗೆ ಕೊಡ್ತೀನಿ ಈ ಜಾಗಕ್ಕೆ. ಸೊ ಖಾಲಿ ಜಾಗ ಇದೆಲ್ಲ ನಾನೇ ಸ್ವಂತ ಮಾಡ್ಕೊಂಡಿರುವಂಥ ಜಾಗ ಸರ್ ಇದು. ಈಗ ಅಂದರೆ ಫಸ್ಟ್ ನಾಯಿ ಸಾಕೊಂಡು ಅದಾದಮೇಲೆ ಈ ಥರ ಈ ಥರ ಅಂದರೆ ನನ್ನ ಜೊತೆಗೆ ಯಾರಾದರೂ ಬೇಕಲ್ಲ, ಇವ್ರು ನನ್ನ ಮಿಸ್ಸಸ್ಸು. ಸೊ ಇವರೆಲ್ಲ ಅನುಕೂಲವಾಗಿರುವಂಥ ಕುಟುಂಬ. ಸೊ ನಾನು ಮಾತ್ರ ನನಗೆ ನಾನು ಬಡವ ಸರ್, ನನ್ನ ಫ್ಯಾಮಿಲಿನೂ ಇವ್ರಿಗಿಂತ ಏನು ಕಮ್ಮಿ ಇಲ್ಲ. ನೀವು ಮಾತ್ರ ನಾನು ಆ ಥರ ತಗೊಂಡಾಗ ನಾನು ಯಾರಿಗೂ ಬೇಡವಾಗ್ಬಿಟ್ನಲ್ಲ. ಅಕ್ಕಂದಿರು ಬೇಡವಾದೆ, ತಮ್ಮಂದಿರು ಬೇಡವಾದೆ, ತಂದೆ ತಾಯಿಗೆ ಬೇಡವಾದೆ, ಮತ್ತು ಹೆಂಡತಿ ಮಕ್ಳಿಗೂ ಬೇಡವಾಗ್ತಾ ಇದೀನಲ್ಲ ಅಂತ ನೋವು ನನಗೆ ಕಾಡಬೇಕಾದ್ರೆ ನಾನು ಸರಿ ಇಲ್ದಾರನೋ ಯಾರ ಸಹವಾಸನೂ ಬೇಡ, ಸಪ್ರೇಟಾಗಿ ಇದ್ಬಿಡೋಣ ಅಂತೇಳಿ ಒಬ್ಬಿಬ್ಬರು ಸಾಕೊಳ್ಳೋಣ ಅಂತೇಳಿ ಸ್ಥಾಪನೆ ಮಾಡೋದಂಥದ್ದು ನನ್ನ ಗುರುಗಳು ಬಿ ಗುಣರಂಜನ್ ಶೆಟ್ಟಿ ಅಂತೇಳಿ. ಅವರು ಬರ್ತಾರೆ ಸರ್, ನಾನು ಏನೇ ಒಂದು ಕಾರ್ಯಕ್ರಮ ಅವರೇ ನನಗೆ ಮಾರ್ಗದರ್ಶಕರು, ಗುರುಗಳು. ಸೊ ಹಾಗಾಗಿ ಈಗ ಮತ್ತೊಬ್ಬರು ಇದ್ದಾರೆ, TG ಮೂರ್ತಿ ಸರ್ ಅಂತ. ಅವ್ರದ್ದು ಮಕ್ಕಳದು ಸ್ನೇಹ ಜ್ಯೋತಿ 3 ಆಶ್ರಮ ಇದೆ, ಅವರ ಒಂದು ಮಾರ್ಗದರ್ಶನ. ಸೊ ಹಾಗಾಗಿ ಇವತ್ತಿನ ದಿನ ಬದಲಾವಣೆ ತಗೊಂಡು ನನ್ನ ಗುಣರಂಜನ್ ಗುರುಗಳು ಹೇಳಿದರು, ಈ ಆಶ್ರಮ ಉದ್ಘಾಟನೆ ಬಂದಾಗ ಸಂಘಟನೆಗಿಂತ ಹೆಚ್ಚಿಗೆ
ಇದಕ್ಕೆ ಆದ್ಯತೆ ಕೊಡುವಂಥ ಒಂದು ಕಿವಿ ಮಾತು ಹೇಳೋದಿದ್ರು. ಆ ವೇದಿಕೆ ಮೇಲೆ ನಾನು ಅವ್ರಿಗೆ ಹೇಳಿದೆ, ಅಣ್ಣ ನಾನು ಪ್ರಾರಂಭಿಸ್ತೀನಿ ಇದನ್ನು, ಈ ಪ್ರಾರಂಭಿಸೋದ ಮೇಲೆ ನಿಮ್ಗೆ ಯಾವುದೇ ರೀತಿ ಕಪ್ಪು ಚುಕ್ಕೆ ಬರ್ದಂಗೆ ನಡ್ಕೊಳ್ಳೋ ಜವಾಬ್ದಾರಿ ನಂದು ಅಂದೆ. 4 ವರ್ಷ ಪೂರೈಸಿದೆ.